ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ದಿವಸ ಏನು ಮಾಡೋಣಪ್ಪ ಅಂತಂದರೆ 2023ರಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆನ ಇವತ್ತಿನ ದಿವಸ ವಿಶ್ಲೇಷಣೆ ಮಾಡೋಣ. ಅದರಲ್ಲಿ ವಿಜ್ಞಾನ ಭಾಗದಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂಥೇಳಿ ನಾವು ಇವತ್ತಿನ ದಿವಸ ಡಿಸ್ಕಷನ್ ಮಾಡೋಣ. ಓಕೆ, ಹಾಗಿದ್ರೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲ ಪ್ರಶ್ನೆ ನೋಡಿ, ಹಾಲು ಯಾವ ರೂಪದ ದ್ರವ್ಯವಾಗಿದೆ ಅಂತೇಳಿ ಪ್ರಶ್ನೆನ ಕೇಳ್ಯಾರ. ಘನ, ಅನಿಲ, ದ್ರವ ಮತ್ತು ಪ್ಲಾಸ್ಮಾ ಅಂತ ಕೇಳಿದ್ದಾರೆ. ಹಾಗಾದರೆ ನಮ್ಮ ಆಯ್ಕೆ ಯಾವುದಪ್ಪ ಅಂತಂದರೆ ನಮಗೆ ದ್ರವ ರೂಪದ ಒಂದು ದ್ರವ್ಯವಾಗಿದೆ ಹಾಲು. ವಿದ್ಯಾರ್ಥಿಗಳಲ್ಲಿ ಘನ ರೂಪದಲ್ಲಿ ಏನಾಗಿರ್ತದಂದ್ರೆ ಅಣುಗಳು ಒತ್ತೊತ್ತಾಗಿರ್ತಾವ. ಹಾಗಿದ್ರೆ ನೋಡ್ರಿ, ದ್ರವ ರೂಪದಲ್ಲಿ ಏನಾಗಿರ್ತಾವಂದ್ರೆ ಸ್ವಲ್ಪ ಅಣುಗಳು ಬಿಡಿ ಬಿಡಿ ಆಗಿರ್ತಾವ. ಹಾಗಿದ್ರೆ ನಮಗೆ ಅನಿಲ ರೂಪದಾಗ ಏನಾಗಿರ್ತಾವ ಅಂದ್ರೆ ತುಂಬಾ ಅಣುಗಳು ವಿರಳವಾಗಿರ್ತಾವ. ಹಾಗಿದ್ರೆ ನೋಡ್ರಿ, ಈ ರೀತಿ ಏನಾಗಿರ್ತ ವಿರಳವಾಗಿರ್ತಾವ ಅನಿಲ. ಹೌದಾ? ಪ್ಲಾಸ್ಮಾ ಅನ್ನೋದು ನಿಮಗೆ ಗೊತ್ತು, ದ್ರವ್ಯದ 4ನೇ ಸ್ಥಿತಿ ಅಂತೇಳಿ. ಹಾಗಿದ್ರೆ ಹಾಲು ನಮಗ ಯಾವ ರೂಪದ ದ್ರವ್ಯವಾಗಿದ್ರಿ? ದ್ರವ ರೂಪದ ದ್ರವ್ಯವಾಗಿದೆ. ಏನು? ಹಾಲು. ಓಕೆನಾ? ನೆಕ್ಸ್ಟ್ ನೋಡ್ರಿ, 2ನೇ ಪ್ರಶ್ನೆ, ಚಲಿಸುವ ವಾಯು ಉಂಟು ಮಾಡುವ ಶಕ್ತಿ. ಚಲಿಸುವ ವಾಯು ಯಾವ ಶಕ್ತಿಯನ್ನು ಉಂಟು ಮಾಡ್ತದ ಅಂತಂದ್ರೆ ಆಯ್ಕೆ 1 ವಾಯು ಶಕ್ತಿ, ಆಯ್ಕೆ 2 ಚಲನ ಶಕ್ತಿ, ಆಯ್ಕೆ 3 ಪ್ರಚನ ಶಕ್ತಿ, ಆಯ್ಕೆ 4 ಸೌರಶಕ್ತಿ ಅಂತೇಳಿ ಕೊಟ್ಟಿದ್ದಾರೆ. ನಮಗೆ ಚಲಿಸುವ ವಾಯು ಅಂತ ಕೇಳಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆ ಒಳಗ ವಾಯು ಅಂತಾನು ಕೇಳ್ತಾರ, ಗಾಳಿನೂ ಅಂತ ಕೇಳ್ತಾರ. ಅದಕ್ಕೆ ವಾಯು ಅಂತಂದ್ರು ಒಂದೇ, ಗಾಳಿ ಅಂತಂದ್ರು ಒಂದೇ. ನಮಗೆ ಯಾವ ಶಕ್ತಿಯನ್ನ ಕೊಡ್ತದ ಅಂತಂದ್ರೆ ವಾಯು ಚಲಿಸುವುದರಿಂದ ವಾಯು ಶಕ್ತಿ ಕೊಡ್ತದ. ನೋಡ್ರಿ, ಚಲನ ಶಕ್ತಿ ಅಂದ್ರೆ ಒಂದು ವಸ್ತು ಚಲನೆಯಿಂದ ಪಡೆಯುವುದನ್ನ ನಾವೇನಂತ ಕರಿತೀವಿ? ಚಲನ ಶಕ್ತಿ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಉದಾಹರಣೆಗೆ ಇಲ್ಲಿ ಈ ನದಿ ಒಂದು, ಹೌದಾ, ಚಲನೆ ಮಾಡ್ತಾ ಇದೆ, ಇದು ನಾವೇನಂತೀವಿ? ಚಲನ ಶಕ್ತಿ ಅಂತ ಕರಿತೀವಿ. ಹೌದಾ? ಓಕೆ, ಹಾಗಾದ್ರೆ ಪ್ರಚನ ಶಕ್ತಿ ಅಂತಂದ್ರೆ ಏನು? ನೋಡ್ರಿ, ಯಾವುದೋ ಒಂದು ಆಣೆಕಟ್ಟಿನಲ್ಲಿ ಇಲ್ಲಿ ನೀರಿದೆ, ಈ ನೀರು ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿಯನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಪ್ರಚನ ಶಕ್ತಿ ಅಂತೇಳಿ ಕರಿತೀವಿ. ನೀರು ಆಣೆಕಟ್ಟಿನಲ್ಲಿ ಹಿಂದಿರ್ತಕ್ಕಂಥ ನೀರು ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿಯನ್ನು ನಾವೇನಂತ ಕರಿತೀವಿ? ಪ್ರಚನ ಶಕ್ತಿ ಅಂತ ಕರಿತೀವಿ. ಹೌದಾ? ಓಕೆ, ಹಾಗಾದ್ರೆ ಸೌರಶಕ್ತಿ. ಹೌದಾ? ಸೌರಶಕ್ತಿ, ಸೂರ್ಯನಿಂದ ಪಡೆಯುವ ಶಕ್ತಿ ನಾವೇನಂತ ಕರಿತೀವಿ? ಸೌರಶಕ್ತಿ ಅಂತ ಕರಿತೀವಿ. ಸೂರ್ಯನಿಂದ ಪಡೆಯುವ ಶಕ್ತಿ ಏನಂತ ಕರಿತೀವಿ? ಸೌರಶಕ್ತಿ ಅಂತ ಕರಿತೀವಿ. ಅದು ಗೊತ್ತಿರಲಿ. ಯಾಂತ್ರಿಕ ಶಕ್ತಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಚಲನ ಶಕ್ತಿ ಮತ್ತು ಪ್ರಚನ ಶಕ್ತಿಯ ಒಟ್ಟು ಮೊತ್ತವನ್ನು ನಾವೇನಂತ ಕರಿತೀವಿ? ಯಾಂತ್ರಿಕ ಶಕ್ತಿ ಅಂತ ಕರಿತೀವಿ. ಹಾಗೆ ನಿಮ್ಗೆ ಏನು ಗೊತ್ತಿರಬೇಕು ವಿದ್ಯಾರ್ಥಿಗಳೇ, ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಯಾಕೆ ಬಿಡಿಸ್ಬೇಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಇದರ ರಿಲೇಟೆಡ್ ಪ್ರಶ್ನೆ ಏನ್ ಮಾಡಿರ್ತಪ್ಪ ಅಂತಂದ್ರೆ ಮುಂದಿನ ವರ್ಷದ ಒಂದು ಪರೀಕ್ಷೆಯಲ್ಲಿ ಬರುವ ಸಂಭವನೀಯತೆ ಸಹ ಇರ್ತದೆ. ಅದಕ್ಕೆ ನಾವೇನ್ ಮಾಡಬೇಕು? ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಸರಿಯಾಗಿ ನಾವೆಲ್ಲ ಬಿಡಿಸ್ಬೇಕು. ಹೌದಾ? ಹಾಗಿದ್ರೆ ನೋಡಿ, ಮತ್ತೆ ಇಂಗಾಲದ ಡೈಆಕ್ಸೈಡ್ ಒಂದು ಮೂಲ ವಸ್ತುನ, ಮಿಶ್ರಣನ, ಪ್ಲಾಸ್ಮಾ ಮತ್ತು ಸಂಯುಕ್ತ ವಸ್ತು ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಇಂಗಾಲದ ಡೈಆಕ್ಸೈಡ್ ಒಂದು ಏನ್ರಿ? ಇದು ನಮಗ ಸಂಯುಕ್ತ ವಸ್ತು. ಯಾವ ವಸ್ತು ರೀ? ಸಂಯುಕ್ತ ವಸ್ತು. ಹಾಗಿದ್ರೆ ಸಂಯುಕ್ತ ವಸ್ತು ಅಂತಂದ್ರೆ ಏನು? ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಮಿಶ್ರಣಗೊಂಡು ಒಂದು ಹೊಸ ವಸ್ತು ಏನು ತಯಾರಾಗ್ತದಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಸಂಯುಕ್ತ ವಸ್ತು ಅಂತ ಕರಿತೀವಿ. ಉದಾಹರಣೆಗೆ ನೋಡ್ರಿ, ನೀರು. ಹೌದಾ? ಸಂಯುಕ್ತ ವಸ್ತುಗೆ ಉದಾಹರಣೆ ನೀರು, ಆಮೇಲೆ ಉಪ್ಪು. ಏನ್ರಿ? ಉಪ್ಪು. ಆಮೇಲೆ ಸಕ್ಕರೆ. ಇವೆಲ್ಲ ಏನ್ರಿ? ಸಂಯುಕ್ತ ವಸ್ತುಗಳು. ಹಾಗಿದ್ರೆ ನಮಗ ಮಿಶ್ರಣ ಅಂತ ಹೇಳಿ ಕೊಟ್ಟಿದ್ದಾನೆ. ಇಲ್ಲಿ ಏನು ಕೊಟ್ಟಿದ್ದಾನ? ಮಿಶ್ರಣ. ಮಿಶ್ರಣ ಅಂದ್ರೆ ಏನ್ರಿ? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಸಂಯೋಜನೆಗೊಂಡು ಅದರ ಮೂಲ ಲಕ್ಷಣವನ್ನ ಬದಲಾಯಿಸಿಕೊಳ್ಳದಿದ್ದರೆ, ಹೌದಾ, ಬದಲಾಯಿಸಿಕೊಳ್ಳದಿದ್ರೆ ಅದು ಏನು? ಮಿಶ್ರಣ ಅಂತ ಕರಿತೀವಿ. ಏನ್ರಿ ಮಿಶ್ರಣ ಅಂತಂದ್ರೆ ಉದಾಹರಣೆ ನೋಡ್ರಿ, ಮರಳು. ಹೌದಾ? ಮರಳು. ಆಮೇಲೆ ಸಮುದ್ರದ ನೀರು. ಸಮುದ್ರದ ನೀರು. ಇವೆಲ್ಲ ಏನ್ರಿ? ಮಿಶ್ರಣಕ್ಕ ಒಂದು ಉದಾಹರಣೆ. ಪ್ಲಾಸ್ಮಾ ಅಂತ ನಿಮ್ಗೆ ದ್ರವ್ಯದ 4ನೇ ಸ್ಥಿತಿ. ಹಾಗೆ ನೋಡ್ರಿ, ಅಡಿಗೆ ಉಪ್ಪಿನ ರಾಸಾಯನಿಕ ಹೆಸರು. ಏನ್ರಿ ಅಡಿಗೆ ಉಪ್ಪಿನ ರಾಸಾಯನಿಕ ಹೆಸರು? ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಕ್ಲೋರೈಡ್, ಸೋಡಿಯಂ ಬೈಕಾರ್ಬೋನೇಟ್ ಮತ್ತು ಸೋಡಿಯಂ ಫಾಸ್ಫೇಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಆಯ್ಕೆ ಒಳಗ ನಮಗೆ ಆಯ್ಕೆ ಯಾವುದಪ್ಪ ಅಂತಂದ್ರೆ ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್. ಏನ್ರಿ? ಸೋಡಿಯಂ ಕ್ಲೋರೈಡ್ ಅಂತ ಹೇಳಿ ನಾವು ಕರಿತೀವಿ. ಹಾಗಿದ್ರೆ ನೋಡ್ರಿ, ಈ ಸೋಡಿಯಂ ಕ್ಲೋರೈಡ್ ಅಂತಂದ್ರೆ ಅಡಿಗೆ ಉಪ್ಪು ನಮ್ಗೆ ಗೊತ್ತಾಯ್ತು. ಇದ್ರದ್ದು ಏನ್ರಿ? ಅನುಸೂತ್ರ NaCl. ನೆನಪಿಟ್ಕೋಬೇಕು. ಸೋಡಿಯಂ ಕ್ಲೋರೈಡ್ ಅನುಸೂತ್ರ ಏನು? NaCl ಅಂತೇಳಿ. ಇನ್ನ ಸೋಡಿಯಂ ಕಾರ್ಬೋನೇಟ್ ಅನ್ನ ಎಲ್ಲಿ ಬಳಕೆ ಮಾಡ್ತಾರ ಅಂತ ನೋಡೋಣ ನಾವು. ವಾಷಿಂಗ್ ಸೋಡಾ. ಎಲ್ರಿ? ಎದಕ್ರಿ? ವಾಷಿಂಗ್ ಸೋಡಾ. ನಿಮ್ಗೆ ಗೊತ್ತಿರಲಿ. ಹೌದಾ? ನೀರಿನ ಗಡಸುತನದಲ್ಲಿ ಏನು ಮಾಡ್ತೀವಿ? ಉಪಯೋಗ ಮಾಡ್ತೀವಿ. ಮತ್ತು ವಾಷಿಂಗ್ ಸೋಡಾ, ಸೋಡಿಯಂ ಕಾರ್ಬೋನೇಟ್ ಅಂದ್ರೂ ವಾಷಿಂಗ್ ಸೋಡಾ. ಇನ್ನು ನೋಡ್ರಿ, ಸೋಡಿಯಂ ಬೈಕಾರ್ಬೋನೇಟ್. ಸೋಡಿಯಂ ಬೈಕಾರ್ಬೋನೇಟ್ ಎಲ್ರಿ? ಇದು ಅಡುಗೆಯ ಸೋಡಾ. ಇದು ಏನ್ರಿ? ಅಡುಗೆ ಸೋಡಾ. ಇದನ್ನ ಮತ್ತೆ ಎಲ್ಲಿ ಬಳಕೆ ಮಾಡ್ತಾರ ಅಂದ್ರೆ ಅಗ್ನಿಶಾಮಕಗಳಲ್ಲಿ ಬಳಕೆ ಮಾಡ್ತಾರ. ಇದೇನ್ರಿ? ಇದು ಅಡುಗೆ ಸೋಡಾ, ಇದು ವಾಷಿಂಗ್ ಸೋಡಾ, ಇದು ಏನ್ರಿ?
ಉಪ್ಪು, ಉಪ್ಪಿನ ಒಂದು ರಾಸಾಯನಿಕ ಹೆಸರು. ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಸೌರವ್ಯೂಹದಲ್ಲಿರುವ ಗ್ರಹಗಳ ಸಂಖ್ಯೆ ಎಷ್ಟು? ನಿಮ್ಗೆ ಗೊತ್ತಿದೆ ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳದಾವ? 8 ಗ್ರಹಗಳದಾವ. ನಿಮ್ಗೆ ಗೊತ್ತಿರಲಿ 2023, 24 ಹೌದಾ. ಮುಂದಿನ ಪ್ರಶ್ನೆ ಪತ್ರಿಕೆಗಳ ಸಹ ಏನು ಮಾಡ್ಬೋದು, ಈ ಒಂದು ಸೌರವ್ಯೂಹದ ಮೇಲೆ ಪ್ರಶ್ನೆಗಳು ಪ್ರತಿ ವರ್ಷ ಏನಾಗ್ಯಾವ 1 ರಿಂದ 2 ಪ್ರಶ್ನೆಗಳು ಏನಾಗ್ಯಾವ ರಿಪೀಟ್ ಆಗ್ಯಾವ. ಅದಕ್ಕೆ ನಾವೇನು ಮಾಡ್ರಿ, ನಿಮ್ಮ 5ನೇ ತರಗತಿಯಲ್ಲಿ ಇರ್ತಕ್ಕಂಥ ಬಾಹನಗಳ ಪಾಠವನ್ನು ಸಂಪೂರ್ಣವಾಗಿ ಓದ್ರಿ ಅಂದ್ರೆ ಅಲ್ಲಿಯೂ ನಿಮಗೆ 2 ಮಾರ್ಕ್ಸ್ಗಳು ಏನು ಮಾಡ್ಬೋದು, ಸಿಗ್ಬೋದು. ಓಕೆ ನೋಡ್ರಿ, ತಂಬಾಕಿನಲ್ಲಿ ಇರುವ ವಿಷಕಾರಿ ಪದಾರ್ಥ ಯಾವುದ್ರಿ? ನಿಕೋಟಿನ್. ಯಾವುದ್ರಿ? ತಂಬಾಕಿನಲ್ಲಿರುವ ವಿಷಕಾರಿ ಪದಾರ್ಥ ಯಾವುದು? ನಿಕೋಟಿನ್. ನಮಗೆ ಡಿ ಇಸ್ ರೈಟ್ ಆನ್ಸರ್. ಪಾದರಸ ನೋಡ್ರಿ, ಇದು ಏನಪ್ಪಾ ಅಂತಂದ್ರೆ ಪಾದರಸ ಉಷ್ಣತೆಯಲ್ಲೂ ಏನಾಗಿರ್ತದೆ, ಒಂದು ಕೋಣೆಯ ಉಷ್ಣತೆಯಲ್ಲೂ ಏನಾಗಿರ್ತದೆ ಅಂದ್ರೆ ಇದು ದ್ರವ ರೂಪದಲ್ಲಿ ಇರ್ತದ. ಏನಾಗಿರ್ತದ? ದ್ರವ ರೂಪದಲ್ಲಿ ಇರ್ತದ. ನಿಮ್ಗೆ ಗೊತ್ತಿರಬೇಕು ಅದರ ಒಂದು ಇದನ್ನ HG ಅನ್ನೋ ಸೂತ್ರ. ಓಕೆನಾ. ನೆಕ್ಸ್ಟ್ ನೋಡ್ರಿ, ವಿಟಮಿನ್ ಬಿ ಕೊರತೆಯಿಂದ ಬರುವ ರೋಗ ನೋಡ್ರಿ. ವಿಟಮಿನ್ಸ್ ಮ್ಯಾಗ್ ಪ್ರತಿ ಒಂದು ವರ್ಷದಲ್ಲಿ ಏನು ಮಾಡ್ಯಾರಪ್ಪ ಅಂತಂದ್ರೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ನಿಮ್ಗೆ ಗೊತ್ತಿರ್ಬೇಕು ಹೌದಾ. ಇವು ಏನು 4 ನೀವು ಏನಾದರೂ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ 1 ಮಾರ್ಕ್ಸ್ ನಿಮಗೆ 100% ಬರ್ತದ. ನೋಡ್ರಿ, ರಾತ್ರಿ ಕುರುಡುತಿನ ಯಾವ ವಿಟಮಿನ್ ಕೊರತೆಯಿಂದ ಬರ್ತದಪ್ಪ ಅಂತಂದ್ರೆ ವಿಟಮಿನ್ ಎ ಕೊರತೆಯಿಂದ ಬರ್ತದ. ಆಮೇಲೆ ಸ್ಕರ್ವಿ ರೋಗ ಸಿ ಕೊರತೆಯಿಂದ ಬರ್ತದ. ಬೇರೆ ಬೇರೆ ರೋಗ ಬಿ ಕೊರತೆಯಿಂದ ಬರ್ತದ. ರಿಕೆಟ್ಸ್ ರೋಗ ಯಾವ್ದು ಕೊರತೆಯಿಂದ ಬರ್ತದ ಅಂದ್ರೆ ವಿಟಮಿನ್ ಡಿ ಕೊರತೆಯಿಂದ ಬರ್ತದ. ಇವೇನಾಗಿರ್ಬೇಕು, ನೀವು ಸಂಪೂರ್ಣವಾಗಿ ಗೊತ್ತಿರಬೇಕು. ವಿಟಮಿನ್ಸ್ಗಳ ಮ್ಯಾಗ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಬಂದದ. ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ, ಪ್ರಶ್ನೆ ನಂಬರ್ 8. ಸಾಮಾನ್ಯವಾಗಿ ವಾಯುವಿನಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟಿದೆ? ನೋಡ್ರಿ, ವಾಯುವಿನಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣನ ಕೇಳ್ತಾರ, ನೈಟ್ರೋಜನ್ ಪ್ರಮಾಣವನ್ನು ಪ್ರಶ್ನೆ ಕೇಳ್ತಾರ, ಆಮೇಲೆ ಆಕ್ಸಿಜನ್ ಪ್ರಮಾಣ ಎಷ್ಟಿದೆ ಅಂತೇಳಿ ಪ್ರಶ್ನೆನ ಕೇಳ್ತಾರೆ. ಪ್ರತಿಯೊಂದು ವರ್ಷದಲ್ಲಿ ಏನಾಗ್ಯಾವ ಈ ಪ್ರಶ್ನೆ ಮತ್ತು ಈ ಪ್ರಶ್ನೆ ರಿಪೀಟ್ ಆಗ್ಯಾವ, ಗೊತ್ತಿರಲಿ. ಹಾಗಿದ್ರೆ ವಿದ್ಯಾರ್ಥಿಗಳು ನೋಡೋಣ, ಈಗ ನೈಟ್ರೋಜನ್ ಹೌದಾ ಎಷ್ಟಿದೆ ರೀ? 78% ಇದೆ ವಾತಾವರಣದಲ್ಲಿ. ಆಮೇಲೆ ಆಕ್ಸಿಜನ್ ಎಷ್ಟಿದೆ? 21% ಇದೆ ಹೌದಾ, 21% ಇದೆ. ಹಾಗೆ ಕಾರ್ಬನ್ ಡೈಆಕ್ಸೈಡ್ ಹೌದಾ, ಇದೆಷ್ಟಿದೆಯಪ್ಪ ಅಂತಂದ್ರೆ 0.04. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಿವು. ಇವನ್ನೇನು ಮಾಡ್ರಿ, ಸರಿಯಾಗಿ ನೀವು ನೆನಪಿಟ್ಕೋಬೇಕು ವಿದ್ಯಾರ್ಥಿಗಳೇ ಹೌದಾ. ಇದು ವಿಟಮಿನ್ ಬಿ ಆಯಿತು, ವಿಟಮಿನ್ ಮೇಗಿನ ಪ್ರಶ್ನೆಗಳಾಯಿತು. ಆಮೇಲೆ ಈ ಒಂದು ವಾಯುವಿನ ಕಾರ್ಬನ್ ಡೈಆಕ್ಸೈಡ್ ಅಥವಾ ಈ ಒಂದು ವಾಯು ಪಾಠದಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆಗಳಾಯಿತು. ಇವೇನಾಗಿರ್ತಾವ ಬಹಳ ಸಲ ರಿಪೀಟ್ ಆಗ್ಯಾವ. ಓಕೆ, ಲೋಲಕದ ಚಲನೆ ಅಂತಂದ್ರೆ ನಮ್ಗೆ ಆಂದೋಲನ ಚಲನೆ ಅಂತೇಳಿ ಕರಿತೀವಿ ನಾವು ಹೌದಾ. ಏನ್ರಿ? ಆಂದೋಲನ ಚಲನೆ. ಕಿತ್ತಳೆ ಹಣ್ಣಿನಲ್ಲಿರೋ ಹೆಚ್ಚಾಗಿರೋ ಜೀವಸತ್ವ ಯಾವುದಂತ ಪ್ರಶ್ನೆಯನ್ನು ಕೇಳಿದಾರ. ಇದು ಎಷ್ಟೆಲ್ಲ ರಿಪೀಟ್ ಆಗಿದೆ? 2 ರಿಂದ 3 ಸಲ ಪ್ರಶ್ನೆ ರಿಪೀಟ್ ಆಗ್ಯದ. ಅದು ಯಾವ್ದ್ರಿ? ಸಿ ಜೀವಸತ್ವ. ನೆಕ್ಸ್ಟ್ ನೋಡ್ರಿ, ಸೌರವ್ಯೂಹದಲ್ಲಿರುವ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದಂತ ಕೇಳಿದಾರ. ಆಯ್ಕೆ ಎ ಬುಧ ಗ್ರಹ, ಆಯ್ಕೆ ಬಿ ಶುಕ್ರ, ಆಯ್ಕೆ ಸಿ ಶನಿ ಮತ್ತು ಆಯ್ಕೆ ಡಿ ಗುರು ಗ್ರಹ. ನಿಮ್ಗೆ ಗೊತ್ತಿರಲಿ ಪ್ರಕಾಶಮಾನವಾದ ಗ್ರಹ ಯಾವ್ದ್ರಿ? ನಮಗ ಶುಕ್ರ ಗ್ರಹ. ಇದನ್ನ ಏನು ಕರೀತಾರ್ರಿ? ರೈತರ ನಕ್ಷತ್ರ ಅಂತೇಳಿ ಕರೀತಾರ, ನಿಮ್ಗೆ ಗೊತ್ತಿರಬೇಕು. ಹಾಗೆ ಬೆಳ್ಳಿ ಚುಕ್ಕಿ ಅಂತೇಳಿ ಕರೀತಾರ ವಿದ್ಯಾರ್ಥಿಗಳೇ ಹೌದಾ. ಪ್ರಕಾಶಮಾನವಾದ ಗ್ರಹ ಅಂತೇಳಿ ಕರೀತಾರ. ನೋಡ್ರಿ, ಸೌರವ್ಯೂಹದ ಅತಿ ಚಿಕ್ಕ ಗ್ರಹ ಯಾವ್ದಂತಂದ್ರೆ ಬುಧ ಗ್ರಹ ಅಂತೇಳಿ ಕರೀತಾರೋ ಹೌದಾ. ಉಂಗುರ ಆಕಾರ ಗ್ರಹ, ಉಂಗುರ ಆಕಾರ ಗ್ರಹ ಯಾವುದು? ಶನಿ ಗ್ರಹ. ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಯಾವುದಪ್ಪ ಅಂತಂದ್ರೆ ಅದು ಗುರು ಗ್ರಹ. ನಿಮ್ಗೆ ಗೊತ್ತಿರಬೇಕು. ಸೌರವ್ಯೂಹದ ಮ್ಯಾಗ ಪ್ರತಿ ವರ್ಷ 1 ರಿಂದ 2 ಪ್ರಶ್ನೆಗಳು ಬರ್ತಾವಂತ ಆಗಲಾದ್ರು ಹೇಳಿ. ಈಗ ನೋಡ್ರಿ 2 ಸಲ ರಿಪೀಟ್ ಆಗ್ಯದ. ಆನೆಯ ಸರಾಸರಿ ಜೀವಿತಾವಧಿ ಯಾವುದು? ನೋಡ್ರಿ, 150 ವರ್ಷ, 20 ವರ್ಷ, 40 ವರ್ಷ, 70 ವರ್ಷ. ಆನೆಯ ಸರಾಸರಿ ಜೀವಿತಾವಧಿ ಯಾವ್ದ್ರಿ? 70 ವರ್ಷ. ಆಪ್ಷನ್ಸ್ ಯಾವ್ದು ರೈಟ್ ಆನ್ಸರ್? ಡಿ ಆನ್ಸರ್. ಹಾಗಿದ್ರೆ 150 ವರ್ಷ ಯಾವ ಪ್ರಾಣಿ ಬದುಕ್ತದ ಅಂತಂದ್ರೆ ಆಮೆ. ಗೊತ್ತಿರ್ಲಿ ಯಾವ್ದ್ರಿ? ಆಮೆ ಬದುಕ್ತದ. 20 ವರ್ಷ ಹದ್ದು ಅಥವಾ ಆಕಳು, ಅದು ನಿಮ್ಗೆ ಗೊತ್ತಿರಬೇಕು ಹೌದಾ. 40 ವರ್ಷ ಇನ್ನುಳಿದ ಯಾವುದು ಪ್ರಾಣಿ ಇರ್ಬೋದು. ನೋಡ್ರಿ, ತೆಂಗು ಯಾವ ಗುಂಪಿಗೆ ಸೇರಿದೆ ಅಂತೇಳಿ ಕೇಳಿದಾನ. ಇದು ಪ್ರತಿ ಸಲ ಪ್ರಶ್ನೆ ಏನಾಗಿದೆ? ರಿಪೀಟ್ ಆಗ್ಯದ. ಏಕವಾರ್ಷಿಕ ಸಸ್ಯಗಳ ಬಗ್ಗೆ ಒಂದೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದದ. ದ್ವೈವಾರ್ಷಿಕ ಸಸ್ಯಗಳ ಬಗ್ಗೆ ಕೇಳಿದಾರ. ತ್ರೈವಾರ್ಷಿಕ ಮತ್ತು ಬಹುವಾರ್ಷಿಕ ಸಸ್ಯಗಳ ಬಗ್ಗೆನೂ ಕೇಳಿದಾರ. ಹಾಗಾದ್ರೆ ನಮ್ಮ ಪ್ರಶ್ನೆಗೆ ಆನ್ಸರ್ ಯಾವುದಾಗತ್ತಪ್ಪ ಅಂತಂದ್ರೆ ಬಹುವಾರ್ಷಿಕ ಸಸ್ಯಗಳು ಹೌದಾ. ತೆಂಗು ಒಂದ ಬರ್ತದನ್ರಿ? ಇಲ್ಲ. ನೋಡ್ರಿ, ಏನಾಗ್ಯದ ಬಹುವಾರ್ಷಿಕ ಅಂತಂದ್ರೆ ತೆಂಗು, ಮಾವು, ಬೇವು ಹೌದಾ, ಬೇವಿನ ಮರ. ಬೇವು ಅಂತಂದ್ರೆ ಬೇವಿನ ಮರ. ಹೀಗೆ ಏನಪ್ಪಾ ಅಂತಂದ್ರೆ ನಮ್ಗೆ
ಒಂದು ಬಹುವಾರ್ಷಿಕ ಸಸ್ಯಗಳು. ಇನ್ನು ಏಕವಾರ್ಷಿಕ ಸಸ್ಯಗಳು ಯಾವ್ರಿ? ಜೋಳ, ಆಮೇಲೆ ಗೋಧಿ, ಹೌದಾ, ಭತ್ತ, ಇವೆಲ್ಲ ಏನ್ರಿ ಏಕವಾರ್ಷಿಕ ಸಸ್ಯಗಳು ನಮಗೆ ಗೊತ್ತಿರಬೇಕು. ಇನ್ನು ದ್ವೈವಾರ್ಷಿಕ ಸಸ್ಯಗಳು ಯಾವಪ್ಪ ಅಂತಂದ್ರೆ ನೋಡಿ, ಕಜ್ಜರಿ, ಹೌದಾ, ಶುಂಠಿ, ಹೌದು, ಆಮೇಲೆ ಏನ್ರಿ ಕಬ್ಬು, ಇವೆಲ್ಲ ಏನ್ರಿ ದ್ವೈವಾರ್ಷಿಕ ಸಸ್ಯಗಳು. ಇವೆಲ್ಲ ಏನ್ರಿ ದ್ವೈವಾರ್ಷಿಕ ಸಸ್ಯಗಳು. ಇದ್ರ ಬಗ್ಗೆ ನಿಮಗೆ ಏನಾಗಿರ್ಬೇಕು? ಸಂಪೂರ್ಣವಾಗಿ ತಿಳ್ಕೊಂಡಿರ್ಬೇಕು. ಇನ್ನು ನೋಡ್ರಿ, ದ್ರವ ರೂಪದ ಲೋಹ ಯಾವ್ದಂತ ಪ್ರಶ್ನೆ ಕೇಳ್ಯಾರ ನಮ್ಗೆ. ಯಾವ್ದ್ರಿ? ಪಾದರಸ ಆಗ್ತದ. ದ್ರವ ರೂಪದ ಲೋಹ ಯಾವ್ದ್ರಿ? ಪಾದರಸ ಆಗ್ತದ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣ? ಕಾರ್ಖಾನೆಗಳು, ಮನೆಗಳು, ಅರಣ್ಯ ಮತ್ತು ಕಟ್ಟಡಗಳು. ವಾಯು ಮಾಲಿನ್ಯಕ್ಕೆ ಏನು ಕಾರಣಪ್ಪ ಅಂತಂದ್ರೆ ಕಾರ್ಖಾನೆಗಳ ಹೊಗೆ, ನಿಮ್ಗೆ ಗೊತ್ತಿರಬೇಕು. ಹಾಗೆ ವಾಹನಗಳ ಹೊಗೆ ಮತ್ತು ಕಾರ್ಖಾನೆಗಳ ಹೊಗೆಯಿಂದ ಏನಾಗ್ತದಪ್ಪ ಅಂತಂದ್ರೆ ನಮಗೆ ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣ ಆಗ್ತದ. ಹಾಗಿದ್ರೆ ನೋಡ್ರಿ, ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶ ಕೇಂದ್ರ ಸರ್ಕಾರದ ನೇರ ಆಳ್ವಿಕೆಗೆ ಒಳಪಡುವುದಿಲ್ಲ ಅಂತೇಳಿ ಪ್ರಶ್ನೆಯನ್ನು ಕೇಳ್ಯಾರ. ಅದು ನಮಗೇನ್ರಿ? ಪುದುಚೇರಿ. ಹೌದಾ, ಪುದುಚೇರಿ ಏನಾಗಂಗಿಲ್ರಿ? ಕೇಂದ್ರಾಡಳಿತ ಪ್ರದೇಶದ ಕೇಂದ್ರ ಸರ್ಕಾರ ನೇರ ಆಳ್ವಿಕೆಗೆ ಒಳಪಡಂಗಿಲ್ಲ. ಹಾಗಾದ್ರೆ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳದಾವ್ರಿ ನಮಗಂದ್ರೆ? ಟೋಟಲ್ ಆಗಿ 8 ಕೇಂದ್ರಾಡಳಿತ ಪ್ರದೇಶಗಳದಾವ. ಹಾಗಾದ್ರೆ ನಮ್ಗೆ ಎಷ್ಟು ರಾಜ್ಯಗಳದಾವಪ್ಪ ಅಂತಂದ್ರೆ 28 ರಾಜ್ಯಗಳದಾವ. ಇದು ನಮ್ಗೆ ಗೊತ್ತಿರಬೇಕು. ಹೌದಾ, ಹಾಗೆ ನಮ್ಮ ಕರ್ನಾಟಕದೊಳಗೆ 31 ಜಿಲ್ಲೆಗಳದಾವ. ಹಾಗಾದ್ರೆ ಕೊನೆಯ ಜಿಲ್ಲೆ ಯಾವುದಂದ್ರೆ ವಿಜಯನಗರ. ಯಾವುದ್ರಿ? ವಿಜಯನಗರ. ನಮ್ಮ ಈ ಪ್ರಶ್ನೆಗೆ ಆನ್ಸರ್ ಏನ್ರಿ? ಪುದುಚೇರಿ. ಎಷ್ಟು ಕೇಂದ್ರಾಡಳಿತ ಪ್ರದೇಶದವ್ರಿ? 8 ಕೇಂದ್ರಾಡಳಿತ ಪ್ರದೇಶಗಳದಾವ. ಎಷ್ಟು ರಾಜ್ಯಗಳದಾವ್ರಿ? 28 ರಾಜ್ಯಗಳದಾವ. ನಿಮ್ಗೆ ಗೊತ್ತಿರಲಿ ವಿದ್ಯಾರ್ಥಿಗಳೇ. ಹಾಗಿದ್ರೆ ನೋಡ್ರಿ, ಇಂಗ್ಲೆಂಡಿನ ಗ್ರೀನ್ವಿಚ್ ಮೂಲಕ ಹಾದು ಹೋಗೋ ರೇಖಾಂಶವನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಪ್ರಧಾನ ರೇಖಾಂಶ ಅಂತೇಳಿ ಕರಿತೀವಿ. ಯಾವ ರೇಖಾಂಶ ಅಂತ ಕರಿತೀವಿ? ಪ್ರಧಾನ ರೇಖಾಂಶ ಅಂತೇಳಿ ಕರಿತೀವಿ. ಭೂಮಿಯ ದೈನಂದಿನ ಚಲನೆಯ ಕಾಲವನ್ನು ಏನಂತ ಕರಿತೀವಿ ಅಂದ್ರೆ 24 ಗಂಟೆ ಅಂತ ಕರಿತೀವಿ. ಎಷ್ಟು ಗಂಟೆ ರೀ? 24 ಗಂಟೆ ಅಂತ ಕರಿತೀವಿ. ಈ ಒಂದು 24 ಗಂಟೆಗೆ ನಾವು ಏನಂತ ಕರಿತೀವಿ ಅಂದ್ರೆ ಸೌರ ದಿನ ಅಂತ ಕರಿತೀವಿ. ಯಾವ ದಿನ ರೀ? ಸೌರ ದಿನ. ಅಂದರೆ ಎಷ್ಟು ಕೇಳ್ತಾರ? ಸೌರ ದಿನ ಅಂದ್ರೆ ಎಷ್ಟು ಕೇಳಿದ್ರಂದ್ರೆ ನಾವು ಎಷ್ಟು ಗಂಟೆ ಹಾಕ್ಬೇಕಂದ್ರೆ 24 ಗಂಟೆ ಹಾಕಬೇಕು. ಓಕೆ, ರಬ್ಬರ್ ಯಾವ ರೀತಿಯ ಕಸ? ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಒಣ ಕಸ, ಮಿಶ್ರ ಕಸ, ಹಸಿ ಕಸ ಮತ್ತು ಈ ತ್ಯಾಜ್ಯ ಕಸ, ಇವುಗಳ ಬಗ್ಗೆ ನಮಗೆ ಸಂಪೂರ್ಣವಾಗಿ ಏನಾಗಿರಬೇಕು? ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ನೋಡ್ರಿ, ಇಲ್ಲಿ ಏನಾಗಿದೆ? ಒಣ ಕಸ, ರಬ್ಬರ್ ಏನಿದು? ಒಂದು ಒಣ ಕಸ. ಗಾಜು, ಲೋಹ, ಬಟ್ಟೆ. ಒಣ ಕಸ ಏನು? ಗಾಜು, ಲೋಹ, ಬಟ್ಟೆ. ನೋಡ್ರಿ, ಗಾಜು, ಲೋಹ, ಬಟ್ಟೆ ಇವೇನಪ್ಪ ಅಂತಂದ್ರೆ ಇವೆಲ್ಲವೂ ಒಣ ಕಸ. ಅದರೊಳಗೆ ರಬ್ಬರು ಸಹ ಗೊತ್ತಿರಲಿ. ಇವೆಲ್ಲ ಏನು? ಒಣ ಕಸ. ಹಾಗಿದ್ರೆ ನೋಡ್ರಿ, ಇನ್ನು ಹಸಿ ಕಸವನ್ನು ನಾವು ನೋಡೋಣ ಯಾವುದಂತಂದ್ರೆ ಅಡುಗೆ ಮನೆ, ಅಡುಗೆ ಮನೆ ಕಸ. ಹೌದಾ, ಆಮೇಲೆ ಮಾಂಸ, ಅಡುಗೆ ಮನೆ ಕಸ, ಆಮೇಲೆ ಏನ್ರಿ? ಮಾಂಸ. ಮತ್ತು ಯಾವ ರೀತಿ ಇದಾವೆ ನೋಡ್ಕೊಂಡ್ರಿ ಇಲ್ಲಿ. ಆಮೇಲೆ ಕೊಳೆತ ಪದಾರ್ಥ ಏನ್ರಿ? ಕೊಳೆತ ಪದಾರ್ಥ. ಇವೆಲ್ಲ ಏನ್ರಿ? ಹಸಿ ಕಸ ಅಂತೇಳಿ. ಆಮೇಲೆ ಈ ತ್ಯಾಜ್ಯ ವಸ್ತುಗಳು ಯಾವ್ಯಾವ್ರಿ? ಇದ್ರಾಗ ಈ ತ್ಯಾಜ್ಯ ವಸ್ತುಗಳು ಯಾವ್ದಾವು ಅದರ ನೋಡೋಣ. ನೋಡ್ರಿ, ಸಿರಿಂಜು. ಹೌದಾ, ಸಿರಿಂಜ್ ಆದ ನಂತರ ಸೂಜಿ. ಹೌದಾ, ಆಮೇಲೆ ಗಾಯಕ್ಕೆ ಕಟ್ಟಿದ ಹತ್ತಿ. ನೋಡ್ರಿ, ಒಣ ಕಸ ಅಂದ್ರೆ ಗಾಜು, ಲೋಹ, ಬಟ್ಟೆ, ರಬ್ಬರ್, ಇದು ಗೊತ್ತಿರಬೇಕು. ಹಸಿ ಕಸ ಅಂತಂದ್ರೆ ಅಡುಗೆ ಮನೆ ಕಸ, ಮಾಂಸ, ಕೊಳೆತ ಪದಾರ್ಥಗಳು. ಆಮೇಲೆ ಈ ತ್ಯಾಜ್ಯ ಕಸ ಅಂದ್ರೆ ಸಿರಿಂಜು, ಸೂಜಿ, ಗಾಯಕ್ಕೆ ಕಟ್ಟಿದ ಒಂದು ಬಟ್ಟೆ. ಇವೆಲ್ಲ ಏನಪ್ಪಾ ಅಂತಾರೆ? ವಿಷಕಾರಿ. ಏನ್ರಿ? ಇವೆಲ್ಲ ವಿಷಕಾರಿ, ಗೊತ್ತಿರಲಿ. ಇವೆಲ್ಲ ಏನ್ರಿ? ವಿಷಕಾರಿ ಕಸ. ಇದೆಲ್ಲ ಏನ್ರಿ? ವಿಷಕಾರಿ ಕಸ ಅಂತೇಳಿ ನಾವು ಕರಿತೀವಿ. ನೋಡ್ರಿ, ಭಾರತದ ವಿಸ್ತೀರ್ಣದಲ್ಲಿ ಭೂಪ್ರದೇಶದಲ್ಲಿ, ಹೌದಾ, ಭಾರತದ ವಿಸ್ತೀರ್ಣ ಭೂಪ್ರದೇಶದಲ್ಲಿ ಡ್ಯಾಶ್ ಸ್ಥಾನದಲ್ಲಿದೆ. ಇಡೀ ನಮ್ಮ ಒಂದು ಭಾರತ ಪ್ರಪಂಚದೊಳಗೆ ವಿಸ್ತೀರ್ಣದೊಳಗೆ ಎಷ್ಟನೇ ಸ್ಥಾನ ಇದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾರ. ನೋಡ್ರಿ, ಆಯ್ಕೆ ಒಳಗೆ 5, 6, 7, 8 ಅಂತ ಕೊಟ್ಟಾರ. ನಮ್ಮ ಆಯ್ಕೆ ಯಾವುದ್ರಿ?
7 ಎಷ್ಟನೇ ಸ್ಥಾನದೊಳಗದ ಭಾರತ ವಿಸ್ತೀರ್ಣದೊಳಗೆ 7ನೇ ಸ್ಥಾನದಾಗದ. ಹಾಗೆ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋವನ್ನು 2023ರಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ಹಾಗೆ ಮುಂದಿನ ಪ್ರಶ್ನೆ ಪತ್ರಿಕೆಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಹೌದಾ, ನೀವೇನಾದರೂ ನಮಗೆ ತಿಳಿಸಬೇಕಾದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.